ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ತೆಲಿಗಿ ಗ್ರಾಮದಲ್ಲಿ ಗ್ರಾಮ ದೇವತೆಯರಾದ ಶ್ರೀ ದುರ್ಗಾಂಬಿಕಾದೇವಿ ಹಾಗೂ ಶ್ರೀ ಕೇರಿಕೆಂಚಮ್ಮ ದೇವಿ ಜಾತ್ರೋತ್ಸವ ದಿನಾಂಕ ಮಾರ್ಚ್ 3, 2025 ರಿಂದ ಮಾರ್ಚ್ 7, 2025 ರವರೆಗೆ ನಡೆಯುವ ಪ್ರಯುಕ್ತ ಗ್ರಾಮದ ಮುಖಂಡರು ಹಾಗೂ ಶ್ರೀದುರ್ಗಾಂಬಿಕಾದೇವಿ ಜಾತ್ರಾ ಸಮಿತಿಯವರು ಹಾಗೂ ವಿವಿಧ ಪಕ್ಷದ ರಾಜಕೀಯ ಮುಖಂಡರು ವಿವಿಧ ಜಾತಿ ಜನಾಂಗದ ನಾಗರಿಕ ಬಂಧುಗಳ ಸಮ್ಮುಖದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಹಮತದಿಂದ ಡಿವೈಎಸ್ಪಿ ವೆಂಕಟಪ್ಪ ನಾಯಕ ಇವರ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಈ ಸಮಯದಲ್ಲಿ ಗ್ರಾಮದ ಹಿರಿಯರಾದ ಶ್ರೀ ಪಿ ಬಸವರಾಜಪ್ಪ ಆರ್ ಈಶ್ವರಪ್ಪ ಇವರುಗಳು ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ದೇವಿ ಜಾತ್ರೆಗಳು ನಡೆದಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದೆ ಶಾಂತಿಯುತವಾಗಿ ದೇವಿ ಜಾತ್ರೆ ನಡೆದಿದೆ. ಹಾಗಾಗಿ ನಿಮ್ಮ ಪೊಲೀಸ್ ಇಲಾಖೆ ಸಹಕಾರ ನಮ್ಮ ಗ್ರಾಮಕ್ಕೆ ಅವಶ್ಯವಿದೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಿ ನಮ್ಮ ಗ್ರಾಮದ ಜನತೆಗೆ ಭದ್ರತೆ ಒದಗಿಸಿ ಶಾಂತಿ ಕಾಪಾಡಲು ನಿಮ್ಮ ಸಹಕಾರ ಬೇಕೆಂದು ತಿಳಿಸಿದರು. ಈ ಸಮಯದಲ್ಲಿ ಹರಪನಹಳ್ಳಿ ತಾಲೂಕಿನ ವೃತ್ತ ನಿರೀಕ್ಷಕರಾದ ನಾಗರಾಜ್ ಎಂ ಕಮ್ಮಾರ್ ಇವರು ಮಾತನಾಡಿ ದೇವಿ ಜಾತ್ರೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಎಂಬ ಸಹಕಾರದೊಂದಿಗೆ ಪರಸ್ಪರ ಹೊಂದಾಣಿಕೆಯಿಂದ ಜಾತ್ರೆ ಮಾಡುವರ ಮೂಲಕ ಶಾಂತಿಯನ್ನು ಕಾಪಾಡುವುದು ನಿಮ್ಮ ಕೈಯಲ್ಲಿದೆ. ಪೊಲೀಸ್ ಇಲಾಖೆಯ ಜೊತೆಗೆ ಗ್ರಾಮಸ್ಥರು ಮುಖಂಡರ ವರ್ತನೆ ಬಹಳ ಚೆನ್ನಾಗಿದೆ. ಹಾಗಾಗಿ ನಮ್ಮ ಇಲಾಖೆ ಸಹಕಾರ ಯಾವತ್ತೂ ನಿಮ್ಮೊಂದಿಗೆ ಇರುತ್ತಿದೆ. ಈ ದಿಶೆಯಲ್ಲಿ ನೀವು ಕೂಡ ಪರಸ್ಪರ ಸಹಕಾರ ಮಾಡುವ ಜೊತೆಗೆ ಜಾತ್ರೆ ಮಾಡಬೇಕೆಂದು ತಿಳಿಸಿದರು. ಹಲುವಾಗಲು ಪೊಲೀಸ್ ಠಾಣೆ ಪೊಲೀಸ್ ನಿರೀಕ್ಷಕ ಕಿರಣ್ ಕುಮಾರ್ ಮಾತನಾಡಿ ಗ್ರಾಮದೇವತೆಯ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೆಯುತ್ತಿದೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಶಾಂತಿಯುತವಾಗಿ ದೇವಿ ಜಾತ್ರೆಯನ್ನು ಮಾಡಬೇಕೆಂದು ತಿಳಿಸಿದರು. ಈ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಹರಪನಹಳ್ಳಿ ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾದ ಶ್ರೀ ವೆಂಕಟಪ್ಪ ನಾಯಕ ಅವರು ಮಾತನಾಡಿ ದೇವಿ ಜಾತ್ರೆಯನ್ನು ಮಾಡುವುದು ಅನೇಕ ರೋಗ ರೋಜನೆಗಳಿಂದ ಮುಕ್ತ ಮಾಡಿ ಗ್ರಾಮದ ಜನರು ಸುಭಿಕ್ಷೆಯಿಂದ ಇರಬೇಕು ಎಂಬುವ ಉದ್ದೇಶದಿಂದ ಹಿಂದಿನ ಕಾಲದಿಂದಲೂ ದೇವಿಯ ಜಾತ್ರೆಗಳು ನಡೆಯುತ್ತಿವೆ. ಹಾಗಾಗಿ ನಾವೆಲ್ಲರೂ ಕೂಡ ದೇವರಿಗೆ ಶರಣಾಗಬೇಕಾಗಿದೆ. ಆ ದಿಶೆಯಲ್ಲಿ ದೇವರಿಗೆ ವಿಧೇಯಕರಾಗಿ ದೇವಿ ಜಾತ್ರೆಯನ್ನು ಮಾಡಿ ನಮ್ಮ ಸಿಬ್ಬಂದಿ ನಿಮ್ಮ ಜೊತೆ ಇರುತ್ತದೆ. ವಿಶೇಷವಾಗಿ 8 ರಿಂದ 10 ಜನವರಿ ನಮ್ಮ ಸಿಬ್ಬಂದಿಯವರು ನಿಮ್ಮ ಜೊತೆ ಗೆದ್ದು ಜಾತ್ರೆಯಲ್ಲಿ ಅವರ ಚಲನ ಗುರುತಿಸಿ ಅಂತ ಸಮಯದಲ್ಲಿ ಏನಾದರೂ ಗಲಭೆ ಆಗುವ ರೀತಿ ಮದ್ಯವ್ಯಸನಿಗಳ ಕಾಟ ಇಂತಹ ಸಮಯದಲ್ಲಿ ಅವರನ್ನು ಅವರು ಕಂಟ್ರೋಲ್ ಮಾಡಿ ಅವರನ್ನು ಮುಲಾಜಿ ಇಲ್ಲದೆ ಅರೆಸ್ಟ್ ಮಾಡಿ 3 ದಿನ ಸ್ಟೇಷನ್ನಲ್ಲಿರಿಸಿಕೊಳ್ಳಲಾಗುತ್ತದೆ. ಅದೇ ರೀತಿಯಲ್ಲಿ ಮದ್ಯದ ಅಂಗಡಿಗಳ ಬಗ್ಗೆ ಹೇಳುವುದಾದರೆ ಚಿರಸ್ಥಹಳ್ಳಿ ತೆಲಿಗಿ ದುಗ್ಗಾವತಿಯ ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಲು ಚರ್ಚೆ ನಡೆದಿದೆ. ಇದರ ಬಗ್ಗೆ ನಮ್ಮ ಇಲಾಖೆಯ ಜೊತೆಗೆ ಸಭೆ ಮಾಡಿ ತಿಳಿಸುತ್ತೇವೆ ಎಂದರು. ಈ ಸಮಯದಲ್ಲಿ ಗ್ರಾಮದ ಮುಖಂಡರಾದ ಕೆ ಬೆನುವಪ್ಪ ಇ ಜೀವಪ್ಪ ಜಿ ಹಾಲಪ್ಪ ಜಿ ನಾಗರಾಜ್ ರಾಜು ಚೆನ್ನಗಿರಿ ಕೆ ಗಣೇಶ ಶೆಟ್ರು ಮಂಜುನಾಥ ತಳವಾರ ಅಂಜಿನಪ್ಪ ಮುತಿಗಿ ಈರಣ್ಣ ಕುಂಚೂರು ಭೀಮಪ್ಪ ಕೊಂಡಜ್ಜಿ ಲೋಕಪ್ಪ ಕಲ್ಮಠದ ಅಜ್ಜಯ್ಯ ಜಿ ಬಿ ಟಿ ಮಹೇಶ ವೈ ಮಾಂತೇಶ ಎಸ್ ಬಿ ಪ್ರಕಾಶ ಬಾವಿಹಳ್ಳಿ ಸಿದ್ದೇಶ ಟಿ ಲಕ್ಕಪ್ಪ ಕೆ ಹನುಮಂತಪ್ಪ ಜೆ ಶೆಫಿಸಾಬ್ ಮತ್ತು ಗ್ರಾಮದ ಸಮಸ್ತ ಗ್ರಾಮಸ್ಥರು ಯುವಕರು ವಿವಿಧ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪೂರ್ಣವಿರಾಮ ವರದಿ ಎಚ್ ಕರೀಂ ನಂದಿಬೇವೂರ್ ಕೇಸ್ ನ್ಯೂಸ್ ಹರಪನಹಳ್ಳಿ. 9 ವರ್ಷದ ನಂತರ ಈ ವರ್ಷ ದೇವಿ ಜಾತ್ರೆಯನ್ನು ತಾವು ಏರ್ಪಡಿಸಿದ್ರಿ. ಈಗಾಗಲೇ ಎಲ್ಲ ಊರಿನ ಹಿರಿಯರು ನಮ್ಮ ಕಾರ್ಯಾಲಯದಲ್ಲಿ ಭೇಟಿಯಾಗಿ ನಮಗೆ ಆಹ್ವಾನ ಪತ್ರಿಕೆಯನ್ನು ಸಹ ನೀಡಿದ್ದಾರೆ. ಮತ್ತು ತಾವೆಲ್ಲರೂ ಹೇಳಿದ ಹಾಗೆ ಶಾಂತಿ ಗ್ರಾಮ ಶಾಂತಿಯುತ ಗ್ರಾಮ ಅಂತ ತಾವೆಲ್ಲರೂ ಇಲ್ಲಿ ಅಭಿವ್ಯಕ್ತಪಡಿಸಿದ್ರಿ. ನಮಗೂ ಸಹ ನಿಮ್ಮ ಗ್ರಾಮದ ಬಗ್ಗೆ ಅದೇ ಥರ ಕಳಕಳಿ ಇದೆ, ಅದೇ ಥರ ನಂಬಿಕೆ ಇದೆ.